ಸರಿ ಸರಿ, ಕಮೆಂಟ್ ಮಾಡುವವರು ನಿಮ್ಮ ಮನೆಯನ್ನು ನಿಮ್ಮ ಮೀಡಿಯಾವನ್ನು ಉದ್ಧಾರ ಮಾಡ್ತಾರಾ? ನಿಮಗೇನಾದ್ರೂ ಮಾಡ್ತಾರ? ಇಲ್ಲ, ಬಿಟ್ಟು ಬಿಡಿ. ಬೊಗಳುವ ನಾಯಿ ಹೊಗಳ್ತದೆ. ಆಕಾಶ ನೋಡಿ ಉಗುಳಿದ್ರೆ ಏನಾಗ್ತದೆ? ಬಿಟ್ಟು ಬಿಡಿ, ನಾವು ಬಿಟ್ಟು ಬಿಟ್ಟಿದ್ದೇವೆ. ನಾವು ಯಾರು ಅಲ್ಲ ಅದನ್ನು ಹೇಳಲಿಕ್ಕೆ. ನಾವು ಅದನ್ನ ಹೇಳಲಿಕ್ಕೆ ಟಿವಿ ಮಾಧ್ಯಮದಲ್ಲಿ ಕುಳಿತುಕೊಂಡದ್ದಲ್ಲ. ಅದು ಅವರ ವಿಚಾರ, ನಮಗೇನು ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಹತ್ರ ಕೇಳಿ ಮಾಡಲಿಲ್ಲ. ಹೌದು, ಅದಕ್ಕೆಲ್ಲ ಇಂಥವರು ಯಾರೀಗ ಇದರ ಬಗ್ಗೆ ಮಾತಾಡ್ತಾರೆ ಸರಿ, ಇವರು ಬಾಂಬೆಗೆ ಹೋಗಿ ಮಾತನಾಡ್ತಾರಲ್ಲ, ಇವರು ದರ್ಶನಕ್ಕೆ ನಿಂತಿದ್ದಾರೆ. ನಿಮಗೆ ವಿಡಿಯೋ ಕಳಿಸ್ತೇವೆ. 4 ಸಲ ದರ್ಶನ ಮಾಡಿದ್ದಾರೆ ನಾಟಕದಲ್ಲಿ. ನೋಡಿ, ಖರ್ಚಲ್ಲಿ ಇಟ್ಕೊಂಡು ನಿಮಗೆ ಕೊಡ್ತೇವೆ. ನೀವು ಹೇಳಿದ್ರಲ್ಲ ದೈವಾರಾಧಕರು ಅಂತ, ನಾವು ನಿಮಗೆ ವಿಡಿಯೋ ಕೊಡ್ತೇವೆ. ನರ್ತನ ಮಾಡಿದ್ದು ನೋಡಿ. ಅವರು ದೈವವನ್ನ ಏನಂತ ಹೇಳ್ತಾರೆ ಸರ್? ಅವರು ನರ್ತನ ಮಾಡಬಹುದಾ? ಅವರಿಗೆ ಉಂಟಾ ವೃತ್ತಿ ಉಂಟಾ? ನಿಮ್ಮ ಹತ್ರ ಕೇಳುದು. ಆಯ್ತು, ಒಂದು ದೈವಸ್ಥಾನದ ಚಿನ್ನವನ್ನ ಕದ್ರೆ ತಪ್ಪಾ ಸರಿಯಾ? ದೈವಸ್ಥಾನದ ಚಿನ್ನವನ್ನ ಕದ್ರೆ ತಪ್ಪಾ ಸರಿಯಾ? ಅವರನ್ನ ನೀವು ಹೇಳ್ತೀರಿ. ಅವರ ಅಡಿಯಲ್ಲಿ ಕಮೆಂಟ್ ಬಂದರಷ್ಟೇ ಇದ್ದರಷ್ಟೇ. ಮೋದಿಗೆ ಎಷ್ಟು ಜನ ಹೇಳ್ತಾರಣ್ಣ, ಅವ್ರು ಏನಾದ್ರೂ ತಲೆಗೆ ಹಾಕೊಳ್ತಾರ? ನಾವು ಯಾರು ಬಂದ್ರು ಸೇವೆ ತಗೊಳ್ತೇವೆ. ನಮ್ಮ ದೈವದ ಸೇವೆ ಯಾರು ಬಂದ್ರು ತಗೊಳ್ತೇವೆ. ಒಂದು ನೀವು ಮೋದಿ ಅವರು ಟಿವಿಯಲ್ಲಿ ಕೂತ್ರೆ ಬಂತು, ಗಡ್ಡ ಹೀಗೆ ಮಾಡಿದ್ರೆ ಬಂತು, ಲೈಟಿಗೆ ಒಂದು ಬೊಟ್ಟ ತಲೆ ಹಾಕಿದಾರ? ನಾವು ಇದರವರೆಗೆ ತಲೆ ಹಾಕ್ಲಿಲ್ಲ. ಕಮೆಂಟ್ ಇನ್ನು ಎಂತದೇ ಬರಲಿ, ಟಿವಿಯಲ್ಲಿ ಏನು ಬೇಕಾದ್ರೆ ಬರಲಿ, ನಾವು ಇನ್ನು ಅದಕ್ಕೆ ಬರುವುದಿಲ್ಲ. ದೈವವನ್ನು ನಂಬ್ತೇವೆ, ನಮ್ಮ ದೈವ. ನಾವು ನಮ್ಮ ದೈವವನ್ನು ಆರಾಧನೆ ಮಾಡ್ತೇವೆ. ಮತ್ತೆ ಇನ್ನೊಂದು ಗಡಿಗಡಿಗೆ ಹೇಳ್ತೇವೆ, ಇಲ್ಲಿರುವ ಪಾರಿಚಾರಿಕ ವರ್ಗದವರನ್ನ ಯಾರನ್ನೂ ಬದಲಿಸುವುದಿಲ್ಲ. ಏನ್ ಹೇಳ್ತೀರಿ? ನಮಗೆ ನಂಬಿಕೆ ಉಂಟು, ವಿಶ್ವಾಸ ಉಂಟು ನಮ್ಮ ದೈವ ಅಂತ. ನಮ್ಮ ತಾಯಿಯ ಮೇಲೆ, ಅವರವರ ತಾಯಿಯ ಮೇಲೆ ಯಾರಿಗೆ ವಿಶ್ವಾಸವಿಲ್ಲವೋ ನಾನು ಕೊಚ್ಚಿ ಅಂತ ಇವ ಯಾರು ಹೇಳಲಿಕ್ಕೆ? ಇವನಿಗೆ 5 ಲಕ್ಷ ಕೊಡ್ಬೇಕಾ ನಾವು? ಕಳ್ಳನಿಗೆ ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ, ಕಣ್ಣು ದೊಡ್ಡ ಮಾಡಿ ಬೊಬ್ಬೆಡುವ, MC ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಯೋಗ್ಯ. ಅಲ್ಲಲ್ಲ, ನಮ್ಗೆ ಇವರು ಹೇಳಿದ್ರು, ಅವರು ಹೇಳಿದ್ದು, ಅವರು ತುಂಬಾ ಹೇಳಿದಕ್ಕೆ ನಾನು ಹೇಳಿದ್ದು ಸ್ವಾಮಿ. ವೈಟ್ ತಗೊಂಡಿದ್ದಾರಲ್ಲ ಪಬ್ಲಿಕ್ ಟಿವಿಯಲ್ಲಿ, ಅಲ್ಲಿ ಮಾತಾಡಬಾರ್ದಲ್ಲ, ವೈಟ್ ಅಲ್ಲಿ ಸ್ವಾಮಿ. ಶಬರಿಮಲೆಗೆ ಕೆಟ್ಟದು ಹೇಳಿದಾರ ಇಲ್ವಾ? ಟಿವಿಯಲ್ಲಿ ಶಬರಿಮಲೆಗೆ ಕೆಟ್ಟದು ಹೇಳಿದ್ದಾರ ಇಲ್ವಾ? ಹೇಳಿದ್ದಾರ ಇಲ್ವಾ? ಹೇಳಿದ್ದಾರೆ. ಏನಾದ್ರೂ ಆಯ್ತು ಅಯ್ಯಪ್ಪನಿಗೆ? ನಾವು ಅಳಿಸ್ಲಿಲ್ಲ. ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ದು. ಅವರನ್ನು ನೀವು ದೈವಾರಾಧಕ ಹೇಳ್ತೀರಿ ಅಂತಾದ್ರೆ ನಾನು ಅಳಿಸ್ತೇನೆ. ದಂಬಾಚಾರ ಮಾಡಿ ಹಣ ತಕೊಂಡು ನಿಮ್ಮ ಇದನ್ನು ಮಾಡುವುದಿಲ್ಲ ಅಂತ ಹೇಳಿ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವನರ್ತಕನಿಗೆ ಬಾಯಿಗೆ ಬಂದಾಗೆ ಮಾತನಾಡಿದ್ರೆ ಅಳಿಸ್ತೇನೆ. ನೋಡ್ಬೇಡಿ, ನಾವು 3 ದಿವಸದಿಂದ ನಿಮ್ಮನ್ನು ಕರೀಲೇ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡ್ಲೇ ಇಲ್ಲ, ಬಾಯಿ ಮುಚ್ಚಿ ಕೂತಿದ್ದೇವೆ. ನೀವು ಏನೆಲ್ಲ ಸೋಷಿಯಲ್ ಮೀಡಿಯಾದವರು ಹೇಳಿದ್ರು, ಯಾರು ಏನ್ ಹೇಳಿದ್ರು, ಬಾಯಿ ಮುಚ್ಚಿ ಕೂತಿದ್ದೇವೆ. ದೈವದ ಮಂಚಕ್ಕೆ ಬಿಟ್ಟಿದ್ದೇವೆ. ಒಂದೇ ಒಂದು ಮಾತನಾಡ್ಲಿಲ್ಲ ಸ್ವಾಮಿ. ಯಾವುದು? ಅದು ಸಮಯ ಬಂದಾಗ ಕೊಡ್ತೇವೆ, ವಿಡಿಯೋ ಕೊಡ್ತೇವೆ. ದಯಮಾಡಿ ಫೆಬ್ರವರಿ ತಿಂಗಳಲ್ಲಿ ನೇಮ ನಡೆಯುವಾಗ ನೀವೆಲ್ಲರೂ ಬನ್ನಿ. ದೈವದ ಹತ್ರ ಪ್ರಶ್ನೆಯನ್ನ ಕೇಳಿ, ಅದರ ಅಸ್ತಿತ್ವವನ್ನು ಕೇಳಿ, ನಿಮ್ಮ ಮನಸ್ಸಿನ ಸಂತೋಷವನ್ನು ಎಲ್ಲಿಯೂ ದಯಮಾಡಿ ಸರ್, ನಾವು ಧನ್ಯವಾದಗಳು. ಅಷ್ಟು ಉಂಟು ಅಂತಂದ್ರೆ ಸರಿ, ತುಂಬಾ ಸಂತೋಷಗಳು, ತುಂಬಾ ಸಂತೋಷ.
ಸಂತೋಷ ಸರ್. ನಾವು ನಿಮ್ಮೊಟ್ಟಿಗೆ ಏನಾದ್ರು ಕೆಟ್ಟ ವರ್ತನೆ ಮಾಡಿದ್ದೇನೆ? ನಾನು ಮಾಡಿದ್ದೇನೆ? ಮನಸ್ಸಿಗೆ ಬೇಜಾರುಂಟು, ಈಗ ಬೇಜಾರುಂಟು. ಅವರು ಮಾತನಾಡಿದ್ರು ಸರಿ, ನಮಗೆ ಎಷ್ಟು ಬೇಜಾರುಂಟು. 2 ದಿವಸ ಅಷ್ಟು ಒದ್ದಾಡಿದ್ದೇವೆ. ಯಾರೋ ಒಬ್ಬ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾನಲ್ಲ, ಅವನಿಗೆ ಏನುಂಟು ಅಧಿಕಾರ? ನೀವು ಅದನ್ನೇ ಪ್ರಶ್ನೆ ಮಾಡಿಲ್ಲ, ನೀವು ಅದನ್ನೇ ಪ್ರಶ್ನೆ ಮಾಡಿದ್ದು, ನೀವು ಅದನ್ನೇ ಪ್ರಶ್ನೆ ಮಾಡಿ, ನೀವು ಅದನ್ನೇ ಪ್ರಶ್ನೆ ಮಾಡಿದ್ದು, ನೀವು ದೈವಕ್ಕೆ ಪ್ರಶ್ನೆ ಮಾಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.